ತಪಸ್ಸು ಕಾಲದ 4ನೆಯ ವಾರ, ಮಂಗಳವಾರ. ಸಂತ ಯೋವಾನನು ಬರೆದ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯಹೂದ್ಯರ ಹಬ್ಬ ಬಂದಿತು. ಯೇಸು ಜೆರುಸಲೇಮಿಗೆ ತೆರಳಿದರು. ಅಲ್ಲಿ ಕುರಿಬಾಗಿಲು ಎಂಬ ಸ್ಥಳದ ಬಳಿ 5 ಮಂಟಪಗಳಿಂದ ಕೂಡಿದ ಒಂದು ಕೊಳವಿದೆ. ಅದನ್ನು ಹಿಬ್ರಿಯರ ಭಾಷೆಯಲ್ಲಿ ಬೆತ್ಸತಾ ಎಂದು ಕರೆಯುತ್ತಾರೆ. ಕುರುಡರು, ಕುಂಟರು, ಪಾರ್ಶ್ವವಾಯು ಪೀಡಿತರು ಮೊದಲಾದ ಅನೇಕ ರೋಗಿಗಳು ಆ ಮಂಟಪದಲ್ಲಿ ಬಿದ್ದುಕೊಳ್ಳುತ್ತಾ ಇದ್ದರು. 38 ವರ್ಷ ಕಾಯಿಲೆಯಿಂದ ನರಳುತ್ತಿದ್ದ ಒಬ್ಬ ರೋಗಿ ಅಲ್ಲಿ ಮಲಗಿದ್ದನು. ಯೇಸು ಅವನನ್ನು ನೋಡಿ ದೀರ್ಘಕಾಲದಿಂದ ಅವನು ಹಾಗೆ ಬಿದ್ದುಕೊಂಡಿರುವುದನ್ನು ತಿಳಿದು, ನಿನಗೆ ಗುಣ ಹೊಂದಲು ಮನಸ್ಸಿದೆಯೇ ಎಂದು ಕೇಳಿದರು. ಸ್ವಾಮಿ, ನೀರು ಉಕ್ಕಿದಾಗ ನನ್ನನ್ನು ಕೊಳಕ್ಕಿಳಿಸಲು ಸಹಾಯಕರು ಇರುವುದಿಲ್ಲ. ನಾನು ಹೋಗುವಷ್ಟರಲ್ಲೇ ಬೇರೆ ಯಾರಾದರೂ ಇಳಿದು ಬಿಡುತ್ತಾರೆ ಎಂದು ಉತ್ತರಿಸಿದ ಆ ರೋಗಿ. ಯೇಸು ಅವನಿಗೆ, ಎದ್ದು ನಿಲ್ಲು, ನಿನ್ನ ಹಾಸಿಗೆಯನ್ನು ಸುತ್ತಿಕೊಂಡು ನಡೆ ಎಂದರು. ಆ ಕ್ಷಣವೇ ಅವನು ಗುಣ ಹೊಂದಿ ತನ್ನ ಹಾಸಿಗೆಯನ್ನು ಸುತ್ತಿಕೊಂಡು ನಡೆಯತೊಡಗಿದನು. ಅದು ಸಬ್ಬತ್ತಿನ ದಿನವಾಗಿತ್ತು. ಆದುದರಿಂದ ಯಹೂದ್ಯ ಅಧಿಕಾರಿಗಳು ಗುಣ ಹೊಂದಿದ ಆ ಮನುಷ್ಯನಿಗೆ, ಇಂದು ಸಬ್ಬತ್ತಿನ ದಿನ, ನೀನು ಹಾಸಿಗೆಯನ್ನು ಎತ್ತಿಕೊಂಡು ನಡೆಯುವುದು ನಿಷಿದ್ಧ ಎಂದು ಹೇಳಿದರು. ಅದಕ್ಕೆ ಅವನು, ನನ್ನನ್ನು ಗುಣಪಡಿಸಿದವರೇ ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ನಡೆ ಎಂದು ಹೇಳಿದರು ಎಂದು ಉತ್ತರ ಕೊಟ್ಟನು. ಅಧಿಕಾರಿಗಳು ಅದನ್ನು ಎತ್ತಿಕೊಂಡು ನಡೆ ಎಂದ ಅವನು ಯಾರು ಎಂದು ಪ್ರಶ್ನಿಸಿದರು. ತನ್ನನ್ನು ಗುಣಪಡಿಸಿದವರು ಯಾರೆಂದು ಅವನಿಗೆ ತಿಳಿದಿರಲಿಲ್ಲ. ಅಲ್ಲದೆ ಜನಸಂದಣಿಯ ನಿಮಿತ್ತ ಯೇಸು ಆಗಲೇ ಮರೆಯಾಗಿ ಬಿಟ್ಟಿದ್ದರು. ಅನಂತರ ದೇವಾಲಯದಲ್ಲಿ ಯೇಸು ಆ ಮನುಷ್ಯನನ್ನು ಕಂಡು, ನೋಡು, ನೀನು ಗುಣ ಹೊಂದಿರುವೆ, ಇನ್ನು ಮೇಲೆ ಪಾಪ ಮಾಡುವುದನ್ನು ಬಿಟ್ಟು ಬಿಡು, ಇಲ್ಲದಿದ್ದರೆ ನಿನ್ನ ಗತಿ ಇನ್ನಷ್ಟು ಚಿಂತಾಜನಕವಾದೀತು ಎಂದರು. ಆ ಮನುಷ್ಯ ಅಲ್ಲಿಂದ ಯಹೂದ್ಯರ ಬಳಿಗೆ ಹೋಗಿ, ನನ್ನನ್ನು ಗುಣಪಡಿಸಿದವನು ಯೇಸುವೇ ಎಂದು ತಿಳಿಸಿದನು. ಯೇಸು ಇದನ್ನು ಸಬ್ಬತ್ ದಿನದಲ್ಲಿ ಮಾಡಿದ್ದರಿಂದ ಯಹೂದ್ಯರು ಅವರಿಗೆ ಕಿರುಕುಳ ಕೊಡಲು ತೊಡಗಿದರು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರಿಯರೇ, ನಾವು ಇಲ್ಲಿ ಗಮನಿಸಬೇಕಾದ ವಿಷಯ, ಬೆತ್ಸತಾ ಎಂಬ ಕೊಳದ ಬಳಿ ಒಬ್ಬ ಪಾರ್ಶ್ವಯೋಗಿ 30 ವರ್ಷಗಳಿಂದ ಕಾಯಿಲೆಯಿಂದ ನರಳುತ್ತಿದ್ದನು. ಕೆಲವೊಂದು ವಿದ್ವಾಂಸರು ಹೇಳುತ್ತಾರೆ 38 ಎಂದು. ಇಲ್ಲಿ ನಾವು ನೋಡುತ್ತೇವೆ 38 ವರ್ಷಗಳಿಂದ. ಇಂದಿನ ಶುಭ ಸಂದೇಶದಲ್ಲೂ ಸಹ ಹೇಳುತ್ತದೆ 38 ವರ್ಷ. 38 ವರ್ಷಗಳಿಂದ ಆತ ಕೊಳದ ಬಳಿಯೇ ಬಿದ್ದಿದ್ದಾನೆ ಹೊರತು ಎಂದಿಗೂ ಆ ನೀರು ಉಕ್ಕಿ ಹರಿಯುವ ಕ್ಷಣದಲ್ಲಿ ಅವನು ಕೊಳದಲ್ಲಿ ಇಳಿಯಲಾಗಲಿಲ್ಲ. ಅಲ್ಲಿ ಅನೇಕರಿದ್ದರೂ ಅವರು ಮೊದಲು ಆ ಕೊಳದ ಬಳಿಗೆ ಹೋಗುತ್ತಿದ್ದರೆ ಹೊರತು ಆತನನ್ನು ಕರೆದೊಯ್ಯುತ್ತಿರಲಿಲ್ಲ. ಇದರಲ್ಲಿ ನಾವು ಗಮನಿಸಬೇಕಾದ ವಿಷಯ ಸ್ವಾರ್ಥತೆ. ಇಲ್ಲಿ ಪ್ರತಿಯೊಬ್ಬರಿಗೂ ಸ್ವಾರ್ಥತೆ ಎಂಬ ಸ್ವಾರ್ಥ ಅವರ ಅವಿಭಾಜ್ಯ ಅಂಗವಾಗಿ ಹೋಗಿತ್ತು. ಅವರ ರಕ್ತದಲ್ಲಿ ಬೆರೆತು ಹೋಗಿತ್ತು. ಆ ಸ್ವಾರ್ಥತೆಯಿಂದ ತಾನು ಮುಂದು ನಾ ಮುಂದು ಎಂದು ಅವರು ಹೋಗಿ ಗುಣವಾಗುತ್ತಿದ್ದರೆ ಹೊರತು ಬೇರೆಯವರನ್ನು ಗುಣಪಡಿಸಲು ಸಹಾಯ ಹಸ್ತ ನೀಡುತ್ತಿರಲಿಲ್ಲ. ಒಂದು ಪಕ್ಷ ಅವರು ಅನುಭವಿಸುತ್ತಿದ್ದ ರೋಗದಿಂದ ಆ ಥರ ಮಾಡಿದರು ಎಂಬ ಚಿಂತನೆ ಒಂದೆಡೆಯಾದರೆ, ಮತ್ತೊಂದೆಡೆ ಆ ಕೊಳದ ಬಳಿ ಓಡಾಡುತ್ತಿದ್ದವರು 108 ಜನ. ಆ 108 ಜನದಲ್ಲಿ ಒಬ್ಬರೂ ಸಹ ಆ ಪಾರ್ಶ್ವವಾಯು ರೋಗಿಯನ್ನು ಗುಣಪಡಿಸಲು, ಆ ನೀರಿಗೆ ಅದ್ದಿ ತೆಗೆಯಲು ಯಾರು ಮುಂದೆ ಬರುವುದಿಲ್ಲ. ಅವರಲ್ಲೂ ಸಹ ಸ್ವಾರ್ಥತೆ ಹೆಚ್ಚಾಗಿತ್ತು. ಪ್ರಿಯರೇ, ಸ್ವಾರ್ಥತೆ ಎಂಬುದು ಮನುಷ್ಯನ ಗುಣವಲ್ಲ, ಬದಲಿಗೆ ಪ್ರಾಣಿಯ ಗುಣ ಎಂದು ಹಿರಿಯರು ಹೇಳುತ್ತಾರೆ. ಇಲ್ಲಿ ಸ್ವಾರ್ಥತೆ ಎಂಬುದು ನಮ್ಮೆಲ್ಲರ ಜೀವನವನ್ನು ಹಾಳು ಮಾಡ್ತದೆ. ಹೇಗೆ ಗೆದ್ದಲು ಒಂದು ಜೀವಂತ ಮರವನ್ನು ತಿಂದು ಹಾಕುತ್ತದೋ, ಅದೇ ಗೆದ್ದಲು ಒಬ್ಬ ಮನುಷ್ಯನ ಜೀವನವನ್ನು ತಿಂದು ಹಾಕುತ್ತದೆ, ಅದು ಸತ್ತ ನಂತರ. ಈ ಸ್ವಾರ್ಥತೆ ಎಂಬುದು ಗೆದ್ದಲಿನ ಹಾಗೆ, ನಮಗೇ ತಿಳಿಯದ ಹಾಗೆ ನಮಗೆ ಕಚ್ಚಿಕೊಂಡು ನಮ್ಮ ಜೀವನವನ್ನು ನಾಶಪಡಿಸುತ್ತದೆ. ನಾವು ಎಂದಿಗೂ ಸ್ವಾರ್ಥ ಜೀವನವನ್ನು ನಡೆಸದೆ ನಿಸ್ವಾರ್ಥ ಜೀವನವನ್ನು ನಡೆಸುವವರಂತೆ ನಾವು
ನಿಸ್ವಾರ್ಥ ಜೀವನ ನಡೆಸುವ ಕ್ರೈಸ್ತರಾಗೋಣ. ಈ ತಪಸ್ಸು ಕಾಲದಲ್ಲಿ ನಮ್ಮ ಸ್ವಾರ್ಥತೆಯನ್ನು, ಪಾಪದಿಂದ ತುಂಬಿರುವ ನಮ್ಮ ಜೀವನವನ್ನು ಕಳಚಿ ಹಾಕಿ ನಿಸ್ವಾರ್ಥ ಜೀವನವನ್ನು ನಮ್ಮದಾಗಿಸಿಕೊಳ್ಳೋಣ. ಆಮೆನ್.